ಶಂಕರಪ್ಪನವರ ಪಾರ್ಥಿವ ಶರೀರವನ್ನು ಈಗ ಬೇರೆಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸ್ಪರ್ಶ ಆಸ್ಪತ್ರೆಯಿಂದ ಮಹಾಸಭಾಗೆ ಕೊಂಡೊಯ್ಯೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವೀರಶೈವ ಮಹಾಸಭಾಗೆ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ ಪಾರ್ಥಿವ ಶರೀರ ಸ್ಥಳಾಂತರ ಮಾಡಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಹೀಗಾಗಿ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಜೊತೆಗೆ ಗೌರವ ಸಲ್ಲಿಸಿದ ಬಳಿಕ ಮಹಾಸಭಾದಿಂದ ಪಾರ್ಥಿವ ಶರೀರವನ್ನು ಮತ್ತೆ ಮುಂದೆ ಬೇರೆ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತೆ. ಸ್ಪರ್ಶ ಆಸ್ಪತ್ರೆಯಿಂದ ಮಹಾಸಭಾಗೆ ಕೊಂಡೊಯ್ಯಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನೋಡಿದಾಗ ಮಹಾಸಭಾದಲ್ಲಿ ಅವರದ್ದೇ ಆದಂತಹ ಒಂದು ಕೊಡುಗೆ ತುಂಬ ಇದೆ. ಸಮಾಜಕ್ಕೆ ಅವರು ಮಾಡಿದಂತಹ ಕೆಲಸಗಳು ಕೊಟ್ಟಂತಹ ಕೊಡುಗೆ ಅಪಾರ. ಹೀಗಾಗಿ ಈಗ ಮಹಾಸಭಾಗೆ ಪಾರ್ಥಿವ ಶರೀರ ಶಿಫ್ಟ್ ಮಾಡೋದಕ್ಕೆ ತಯಾರಿ ಕೂಡ ನಡೀತಾ ಇದೆ. ಎಲ್ಲಿವರೆಗೂ ಇರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ಹೇಳಿದಾಗೆ ಮಹಾಸಭಾದ ವತಿಯಿಂದ ಸಿಕ್ಕಂತ ಮಾಹಿತಿಗಳ ಪ್ರಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪರ್ಶ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನ ಸದಾಶಿವನಗರದ ಬೇಕರಿ ಸರ್ಕಲ್ ಬಳಿ ಇರುವಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಚೇರಿಗೆ ತರಲಾಗತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗತ್ತೆ. ಬೆಂಗಳೂರಿನಲ್ಲಿರುವಂತಹ ಸಮುದಾಯದ ಮುಖಂಡರು, ಬಾಂಧವರು ಹಾಗೆ ಹಿರಿಯ ರಾಜಕಾರಣಿಗಳು ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟು ಅಂತಿಮ ದರ್ಶನವನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಅದಾದ ನಂತರ ಪಾರ್ಥಿವ ಶರೀರವನ್ನ ಇವತ್ತು ಬೆಳಗ್ಗೆಯೊಳಗೆ ದಾವಣಗೆರೆಗೆ ತರಲಾಗತ್ತೆ. ದಾವಣಗೆರೆಯಲ್ಲಿ ನಾಳೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗತ್ತೆ. ತದನಂತರ ಅಂತಿಮ ಅಂತ್ಯಕ್ರಿಯೆಯನ್ನ ಮಾಡಲಾಗತ್ತೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸ್ಪರ್ಶ ಆಸ್ಪತ್ರೆಯಿಂದ ಮಹಾಸಭಾಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈಗಾಗಲೇ ಬಕ್ಕೇಶ್ ಅವರು ಕೂಡ, ಅವರ ಪುತ್ರ ಬಕ್ಕೇಶ್ ಅವರು ಕೂಡ ಸ್ಥಳದಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಎಸ್ ಮಲ್ಲಿಕಾರ್ಜುನ್ ಅವರ ಬರುವಿಕೆಗಾಗಿ ಎಲ್ಲ ಕುಟುಂಬಸ್ಥರು ಕೂಡ ಕಾಯ್ತಾ ಇದ್ದಾರೆ. ಕುಟುಂಬ ಸದಸ್ಯರು ಕೂಡ ಈಗಾಗಲೇ ಸ್ಪರ್ಶ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಶಾಮನೂರು ಅವರ ಅಂತ್ಯಕ್ರಿಯೆ ನಾಳೆ ಬಹುತೇಕವಾಗಿ ನಡೀಬಹುದು. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.